ಈಗ ನಾವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ರಾಮನಗರ ಜಿಲ್ಲೆ ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಇರುವಂತಹ ಬಿಡದಿನಲ್ಲಿರುವಂತಹ ಕೋದಂಡರಾಮ ಸ್ವಾಮಿ ದೇವಸ್ಥಾನದ ದೃಶ್ಯಾವಳಿಗಳು. ಬಿಡದಿನಲ್ಲಿರುವಂತಹ ದೊಡ್ಡ ದೇವಸ್ಥಾನಗಳು ಇದು ಒಂದು. ನಾನು ಹೋಗಿದ್ದಾಗ ದೇವಸ್ಥಾನ ಬಾಗಿಲಾಗಿತ್ತು, ಆದರೆ ಅಲ್ಲಿನ ಒಂದು ಗಣೇಶನ ದೇವಸ್ಥಾನ ಮತ್ತು ಪಕ್ಕದಲ್ಲಿರುವಂಥ ಒಂದು ಪುಟ್ಟ ದೇವಸ್ಥಾನ, ಅದರಲ್ಲೇ ಒಂದು ಪುಟ್ಟದಾದಂಥ ಒಂದು ವೆಂಕಟರಮಣನ ದೇಗುಲ ಕೂಡ ಇದೆ. ಆ ದೇಗುಲದ ವಿಗ್ರಹವನ್ನೇ ನಾನು ನಿಮಗೆ ಮೊದಲೇ ತೋರಿಸಿದ್ದು. ನೀವು ನೋಡ್ಬೋದು, ತುಂಬ ಬೃಹದಾಕಾರವಾಗಿರುವಂತಹ ಒಂದು ಗೋಪುರ ಕೂಡ ಅಲ್ಲಿದೆ, ಜೊತೆಗೆ ಗರುಡಗಂಬನೂ ಕೂಡ ಅಲ್ಲಿದೆ. ಇಲ್ಲಿ ವೈಕುಂಠ ಏಕಾದಶಿ ಟೈಮ್ನಲ್ಲಿ ಇಲ್ಲಿ ಅಟ್ಲೀಸ್ಟ್ ಅಂದರೂ ಕೂಡ ಒಂದು 30,000 ಜನ ಅದು ಸೇರಿರ್ತಾರೆ. ಕಳೆದ ಬಾರಿ 50,000ಕ್ಕೂ ಜನ ಜಾಸ್ತಿ ಸೇರಿದರು ಅನ್ನೋ ಒಂದು ಮಾಹಿತಿ ಕೂಡ ಇದೆ. ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಈ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕಾಗಲಿ ಪ್ರತಿಯೊಂದಕ್ಕೂ ಕೂಡ ತುಂಬ ದೊಡ್ಡದಾದಂತಹ ಒಂದು ಆಲಯ ಇದು ಅಂತ ಹೇಳ್ಬೋದು. ಈಗ ನೀವು ನೋಡ್ಬೋದು ಗಣೇಶನ ದೇವಸ್ಥಾನ, ಅದೇ ಆ ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲೇ ಈ ಗಣೇಶನ ವಿಗ್ರಹ, ಪುಟ್ಟ ಗಣೇಶನ ವಿಗ್ರಹ, ತುಂಬ ಸುಂದರವಾದಂತಹ ಗಣೇಶನ ವಿಗ್ರಹ ಇಲ್ಲಿದೆ. ಇದನ್ನು ಕೂಡ ನೀವಿಲ್ಲಿ ನೋಡಬಹುದಾಗಿದೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ಬಿಡದಿನಲ್ಲಿರುವಂತಹ ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ, ಅಲ್ಲಿಂದ ಒಂದು 50 ಮೀಟರ್ ಅಂತರದಲ್ಲೇ ಈ ದೇವಸ್ಥಾನ ಇದೆ. ಇದು ಬಸವಣ್ಣನ ದೇವಸ್ಥಾನ. ಸೋಮವಾರ ಆಗಿದ್ದರೂ ಕೂಡ ಬೆಳಗ್ಗೆನೇ ಪೂಜೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು, ಬಟ್ ವಿಡಿಯೋ ಮಾಡ್ಕೊಳ್ಳಿಕ್ಕೆ ನಮಗೆ ತೊಂದರೆ ಆಗಲಿಲ್ಲ. ಏಕೆಂತಂದರೆ ಅದು ಓಪನ್ ಇತ್ತು, ಬಟ್ ಗೇಟ್ ಓಪನ್ ಇದ್ಲು, ಅಲ್ಲಿ ಹಾಕಿದ್ರು ಕೂಡ ವಿಡಿಯೋ ಮಾಡ್ಕೊಳ್ಳಿಕ್ಕೆ ನಮಗೆ ಯಾವ ತೊಂದರೆಯೂ ಕೂಡ ಆಗಲಿಲ್ಲ. ಈಗ ನಾನು ನಿಮಗೆ ತೋರಿಸುವಂಥ ದೃಶ್ಯಾವಳಿಗಳು ಶಾಕಾಂಬರಿ ದೇವಸ್ಥಾನ. ಬಹುಶಃ ನಿಮಗೆ ಈ ದೇವಿ ಬಗ್ಗೆ ಗೊತ್ತಿರಬಹುದು ಅನಿಸುತ್ತೆ. ಈ ದೇವಿ ತುಂಬ ಪವರ್ಫುಲ್ ದೇವರು. ನಾರ್ತ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭಕ್ತರನ್ನು ಹೊಂದಿರುವಂತಹ ದೇವಸ್ಥಾನಗಳಲ್ಲಿ ಇದು ಒಂದು ಕೂಡ. ಈ ವಿಡಿಯೋವನ್ನು ಕೂಡ ನಾನು ನಿಮಗೆ ಇಲ್ಲಿ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ತರಕಾರಿಗಳಿಂದ ಆಕೆಯನ್ನು ನವರಾತ್ರಿ ಟೈಮ್ನಲ್ಲಿ ಅಲಂಕಾರ ಮಾಡಲಾಗಿತ್ತು, ಬಟ್ ನಾನು ನಿಮಗೆ ಇದನ್ನು ಅಪ್ಲೋಡ್ ಮಾಡಲಿಕ್ಕಾಗಿರಲಿಲ್ಲ. ಈಗ ಇದನ್ನು ಅಪ್ಲೋಡ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಕೊನೆಯದಾಗಿ ನಾನು ಅಪ್ಲೋಡ್ ಮಾಡಿರುವಂತಹ ದೇವಸ್ಥಾನ ನಿಮಗೆ ಗೊತ್ತಿರಬಹುದು, ಚಾಮುಂಡೇಶ್ವರಿ ದೇವಸ್ಥಾನದ್ದು. ನವರಾತ್ರಿಯ 2 ದಿನ ಮುಂಚೆ ಈ ವಿಡಿಯೋವನ್ನು ನಾನು ಮಾಡ್ಕೊಂಡಿದ್ದೆ, ಆದರೆ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಆ್ಯಂಡ್ ಮೋರ್ ಓವರ್ ಇದನ್ನು ಲಾಸ್ಟಲ್ಲಿ ಇಟ್ಕೋಬೇಕು, ನವರಾತ್ರಿಯಲ್ಲಿ ಆದಮೇಲೆ ಹಾಕಬೇಕು ಅಂತ ನನ್ನ ಮನಸ್ಸಲ್ಲಿ ಇದ್ದುದರಿಂದ ಕೊನೆಯದಾಗಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡ್ಬೋದು ತಾಯಿ ಹೇಗೆ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾಳೆ, ಎಷ್ಟು ಸ್ಫುರದ್ರೂಪಿಯಾಗಿ ತಾಯಿ ಕಾಣ್ತಾ ಇದ್ದಾಳೆ ಅಂತ ನೋಡ್ಬೋದು. ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.